ಕಾಣುತ್ತ ಮಾರುತಿಯು ಮನೆ ಕಾಣುತ್ತ ಬಂದನಿವರಾರೆಂದು ಬೆರಗಾಗುತ್ತ ವೀರಮಣಿಯ ಕುದುರೆ ಬಂದದ್ದು ವಿಶೇಷ ಅಲ್ಲ, ಕುದುರೆ ಬಂದ ಹಿಂದಿರುವ ಭಾವ ವಿಶೇಷವಾದದ್ದು. ಹೂವಿನ ತೋಟಕ್ಕೆ ಬಂದದ್ದು ಹೌದು, ಹೂವಿನ ಮನಸ್ಸು ಹೊತ್ತು ಬಂದ ಕುದುರೆ ಅಲ್ಲ ಅದು. ಅಯೋಧ್ಯೆಯ ಅಧಿಪತಿಯಾದಂತಹ ರಾಮ ಅಶ್ವಮೇಧಕ್ಕೆ ದೀಕ್ಷಾಬದ್ಧನಾಗಿ ಪೂಜಿಸಿ ಬಿಟ್ಟಂತಹ ತುರಗ, ಯಾವನೇ ಒಬ್ಬ ಕ್ಷತ್ರಿಯನಾದ ಪಾಪಹಾರಕವಾಗಿಯೋ ಪುಣ್ಯ ಸಂಪಾದನೆಗಾಗಿಯೋ ಅಶ್ವಮೇಧಾದಿ ಕ್ರತುಗಳನ್ನೆಸಗುವುದು ಅತಿಶಯವಾದದ್ದಲ್ಲ, ಸಾಮರ್ಥ್ಯ ಇದ್ದವರು ಮಾಡಬೇಕಾದ ಕೆಲಸ. ಆದರೆ ಸರ್ವ ಸಾಮರ್ಥ್ಯವುಳ್ಳವನು ಅವನು ಅನ್ನುವುದು ನಿರ್ಣಯವಾಗುವುದು ಯಾವಾಗ ಅಶ್ವಮೇಧದ ತುರಗ ಎಲ್ಲೆಲ್ಲ ತನ್ನ ಪದವನ್ನು ಊರ್ತದೆಯೋ ಅಲ್ಲೆಲ್ಲವೂ ಇರುವಂತಹ ಮಂದಿಗಳು ಆ ಅಶ್ವವನ್ನು ಪೂಜಿಸಿ ಹಿಂದಕ್ಕೆ ಕಳುಹಿಸಿಕೊಡುವುದಕ್ಕೆ ಮುಂದಾಗಬೇಕು. ಎಲ್ಲಿ ಪ್ರತಿವಿರೋಧ ಬರ್ತದೆ, ಎಲ್ಲಿ ಪ್ರತಿಬಂಧಕವಾಗ್ತದೆ, ಅಂತಹ ಸನ್ನಿವೇಶದಲ್ಲಿ ಅದನ್ನು ಮೀರಿ ತಮ್ಮ ಯೋಗ್ಯತೆಯನ್ನು ಸ್ಥಾಪಿಸಿ ತುರಗವನ್ನು ಮುಂದಕ್ಕೆ ಸಾಗಿಸಬೇಕಾದಂತಹ ಹೊಣೆ ಒಬ್ಬ ದೀಕ್ಷಾಬದ್ಧನಾದಂತಹ ಕರ್ತೃವಿಗೆ ಬರ್ತದೆ. ಅಯೋಧ್ಯೆಯ ಅಧಿಕಾರಿಯಾದಂತಹ ರಾಮನು ಕ್ಷಾತ್ರದ ಕುರಿತಾಗಿಯೋ ಅವನಿಗಿರಬಹುದಾದಂತಹ ಅಧಿಕಾರದ ಕುರಿತಾಗಿಯೋ ನಮ್ಮ ದಾಕ್ಷೇಪ ಆಗುವುದು. ಹಣೆಯ ಲೇಖನದಲ್ಲಿದ್ದಂತಹ ಒಕ್ಕಣೆಯನ್ನು ವಾಚಿಸಿದಂತಹ ನಮ್ಮ ಮಕ್ಕಳು ಆಗ್ರಹಕ್ಕೆ ಒಳಗಾಗಿ ಹೋದರು. ಕೇವಲ ಹುಡುಗಾಟಿಕೆಯ ಬುದ್ಧಿಯಿಂದ ಆದಂತಹ ಕೆಲಸ ಅಂತ ಅದನ್ನು ತಿರಸ್ಕರಿಸುವುದಕ್ಕಿಲ್ಲ. ಯಾವನಾದರೂ ಒಬ್ಬ ಆಸ್ತಿಕನನ್ನಿಸಿಕೊಂಡ ಕೆರಳಿ ನಿಲ್ಲಬಹುದಾದಂತಹ ಒಕ್ಕಣೆಯನ್ನು ಅದರಲ್ಲಿ ಲೇಖಿಸಿದ್ದನ್ನು ಅವರು ಬಂದು ಆಡಿದರು. ಹರನ ಪಾರಮ್ಯವನ್ನು ಒಪ್ಪಿ ಅವನ ಪಾದಮೂಲಕ್ಕೆ ಸಮರ್ಪಿತವಾಗುವಂತಹ ಬದುಕು ನಮ್ಮದು. ಜ್ಯೋತಿರ್ವೇದ ಅನ್ನುವಂತಹ ನಂದನದಲ್ಲಿ ಬೆಳೆದ ವೀರಮಣಿಯೇ ಮೊದಲಾದಂತಹ ಅನೇಕ ಹೂವುಗಳು ಆ ಪರಮೇಶ್ವರನ ಪಾದಾರವಿಂದ ಕರ್ಪಿತವಾಗಬೇಕಾದದ್ದು ಅನ್ನುವಂತಹ ಮನಸ್ಥಿತಿಯಿಂದ ನಾವೀ ತನಕ ಬದುಕುತ್ತಾ ಬಂದವರು. ಒಂದು ದೇವರ ಪಾದದ ಮೂಲಕ ಸಮರ್ಪಿತವಾಗಬೇಕಾದ ಸುಮ ಅಂತ ನಾವು ಒಪ್ಪಿಕೊಂಡ ಮೇಲೆ ಅದನ್ನು ಯಾವತ್ತೋ ಮುಡಿಗೇರಿಸುವುದಕ್ಕಾಗಿ ನಾವು ಕೊಂಡೊಯ್ಯುವುದಕ್ಕಾಗುವುದಿಲ್ಲ. ಆದ್ದರಿಂದ ಪರಮೇಶ್ವರ ಪ್ರೀತಿ, ಪರಮೇಶ್ವರ ಪಾರಮ್ಯ ಇದೆರಡನ್ನು ಹೊರತುಪಡಿಸಿ ಈ ಜ್ಯೋತಿರ್ಮೇಧದಲ್ಲಿ ಮತ್ತೊಂದಕ್ಕೆ ಅವಕಾಶ ಇಲ್ಲ. ತುರಗವನ್ನು ಬಂಧಿಸದೇ ಬಿಟ್ಟರೆ ಏನಾಗುತ್ತದೆ? ದೇವಾದಿದೇವನಾದಂತಹ ಸಾರ್ವಭೌಮನಾದ ರಾಮಚಂದ್ರ ಅನ್ನುವುದನ್ನು ನಾವು ಪರೋಕ್ಷವಾಗಿ ಒಪ್ಪಿಕೊಂಡ ಹಾಗಾಗಿದೆ. ಆದ್ದರಿಂದ ತುರಗ ಬಂಧನ ಅನ್ನುವುದು ಅನಿವಾರ್ಯವಾಗಿ ಹೋಯಿತು. ಅಲ್ಲದೇ ಇದ್ರೆ ಏನು, ಯಾವುದೋ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ರಾಮ ಕೈಗೊಂಡಂತಹ ಅಶ್ವಮೇಧಕ್ಕೆ ಪ್ರತಿರೋಧವನ್ನೊಡ್ಡಬೇಕು ಅನ್ನುವಂತಹ ಉದ್ದೇಶವನ್ನೇನು ನಾವು ಹೊಂದಿದವರಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಅನಿವಾರ್ಯವಾಗಿ ಒಂದೊಂದು ಸನ್ನಿವೇಶಗಳಿಗೆ ಒಡ್ಡಿಕೊಳ್ಳಬೇಕಾಗ್ತದೆ. ಈಗ ನಮಗೆ ಬಂದದ್ದು ರಾಮನ ಕುರಿತಾಗಿ ವಿರೋಧ ಬೇರೆ ಯಾವ ಕಾರಣಕ್ಕೂ ನಮ್ಮಲ್ಲಿ ಇಲ್ಲ. ಆದರೆ ನಮ್ಮದಾದಂತಹ ಸಂಕಲ್ಪ, ನಮ್ಮ ಮನಸ್ಸಿನ ನಿರ್ಣಯ, ಇದಕ್ಕೆ ವಿರೋಧ ಒದಗುವಂತಹ ಸನ್ನಿವೇಶದಲ್ಲಿ ವಿರೋಧಿಸಲೇಬೇಕಾದಂತಹ ಅವಶ್ಯಕತೆಯನ್ನು ನಾನು ಮನಗಂಡುವುದರಿಂದಲೇ ತುರಗ ಬಂಧನದ ಕಾರ್ಯಕ್ಕೆ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರ ಬೆನ್ನು ತಟ್ಟಿ ಕಾಳಗಕ್ಕಿನ್ನೇನು ಬೇಕಾದಂತಹ ಅನುಕೂಲಗಳನ್ನೆಲ್ಲ ಸಿದ್ಧವಾಗಿಸಿಕೊಳ್ಳುವಲ್ಲಿ ಒಂದು ಸಭಾಸ್ಥಾನದಲ್ಲಿ ವಿಚಾರ ವಿಮರ್ಶೆಯನ್ನು ಮಾಡೋಣ. ಈ ನಿರ್ಣಯದಿಂದ ಓಲಗವನ್ನಿತ್ತರೆ ಏನದು ವಿಶೇಷ, ನಾವು ನಿರೀಕ್ಷಿಸದೇ ಇರುವಂತಹದ್ದು. ಯಾವನೋ ಒಬ್ಬ ನಮ್ಮ ಸಭಾಸ್ಥಾನವನ್ನು ಪ್ರವೇಶಿಸಿ ಪಕ್ಕನೆ ಯಾರು ಅಂತ ಅರ್ಥ ಆಗಲಿಲ್ಲ. ಆದರೆ ದೃಷ್ಟಿಯನ್ನು ಸರಿಯಾಗಿ ಆ ಕಡೆಗೆ ಹರಿಯಗೊಟ್ಟಾಗ ಅರಿವಿಗೆ ಬಂದವನು ಒಬ್ಬ ತರುಚರ ಅನ್ನೋದು. ಆದರೆ ರಾಮಪಾಳಯದಿಂದಲೇ ಬಂದವನಿರಬಹುದು ಅನ್ನುವ ಹಾಗೆ ತರ್ಕಿಸುವುದಕ್ಕೂ ಪೂರ್ಣವಾದಂತಹ ಅವಕಾಶ ಇಲ್ಲ. ರಾಮಪಾಳಯದಲ್ಲಿ ವಾನರರು
ಅಥವಾ ಮರ್ಕಟರು ಇಂಥವರು ಆಗಮಿಸುವಂತಹ ಒಂದು ಸಾಧ್ಯತೆಯನ್ನು ನಾವು ಗಮನಿಸಬೇಕಾಗುತ್ತದೆ. ಆದರೆ ಬಂದವರೆಲ್ಲ ರಾಮಪಾಳ್ಯದವರೇ ಆಗಿರಬೇಕೆಂದೇನು ಇಲ್ಲವಲ್ಲ. ಕೆಲವು ಸಲ ಕಾಕತಾಳೀಯವಾಗಿ ಘಟನೆ ಒದಗಿ ಹೋಗುತ್ತದೆ. ನಾವದಕ್ಕೆ ಹೆಚ್ಚಿನದ್ದಾದಂತಹ ಮಹತ್ತಿಕೆಯನ್ನು ಕಲ್ಪಿಸಿದರೆ ನಾವೇ ಹುಬ್ಬರು ಅಂತ ಗುರುತಿಸಲ್ಪಡುತ್ತೇವೆ. ಹಾಗಾಗುವುದು ಬೇಡ. ಬಂದವ ಯಾರು ಉದ್ದೇಶಪೂರ್ವಕವಾಗಿ ಬಂದವ ಹೌದು ಅಂತಾದ್ರೆ ಅವನ ಉದ್ದೇಶದಂತೆ ವ್ಯವಹರಿಸ್ತಾನೆ. ಅನುದ್ದೇಶಿತವಾಗಿ ಹೀಗೆ ಹರಿದು ಹೋಗುವವಂತ ಹೌದು ಅಂತಾದ್ರೆ ಅವನಷ್ಟಕ್ಕೆ ಹಾದು ಹೋಗ್ತಾನೆ. ಯಾವುದಕ್ಕೂ ಸ್ವಲ್ಪ ಹೋಗ್ತಾನೆ. ಆ ಕಡೆಗೆ ನೋಡದೆ ಸುಮ್ಮನೆ ಇರೋಣ. ಸಿಂಹವಿಷ್ಟರವನ್ನು ಏರಿ ಕುಳಿತಿರುವ ವೀರಮಣಿಯನ್ನು ಕಂಡಾಗ ಮನಸ್ಸಿಗೆ ಬಹಳ ಹಿತಭಾವ ಆವರಿಸಿತು. ಎಂತಹ ಧೀರ ಧೀಮಂತವಾದ ನಿಲುವು, ವಿಶಿಷ್ಟವಾದಂತಹ ಶಿವ ತತ್ವವನ್ನು, ಶಿವ ಸತ್ವವನ್ನು ಸದಾಕಾಲ ಆರಾಧನೀಯವಾದಂತಹ ಭಾವದಿಂದ ತಾನು ಗಮನಿಸುವವನು, ಅವನಿಗಾಗಿಯೇ ಸರ್ವಾಂಗೀಣವಾದ ಉಡಿಪಾಗಿರಿಸಿದವನು ಎನ್ನುವುದನ್ನು ಸಾಂಕೇತಿಕವಾಗಿ ಅಭಿವ್ಯಕ್ತಿಸುವ ಹಾಗೆ ಲಲಾಟದ ಮೇಲೆ ರಾರಾಜಿಸುವ ವಿಭೂತಿಯನ್ನು ಕಾಣುವಾಗಲೇ ವಿಶಿಷ್ಟವಾದಂತಹ ಸಂವೇದನೆ ಸ್ಮರಣೆಗೊಳ್ಳುವ ಹಾಗುಂಟು. ನನ್ನ ಪ್ರವೇಶವನ್ನು ದೂರದಿಂದಲೇ ಗಮನಿಸಿದ ಅವನಲ್ಲಿ ಕಣ್ಣುಗಳು ಅಗಲವಾದ ಕಾರಣದಿಂದ, ಹುಬ್ಬುಗಳು ಮೇಲೆ ಹೋದ ಕಾರಣದಿಂದ ಒಂದು ಬೆರಗು ತುಂಬಿಕೊಂಡಿದೆ ಅಂತ ನಾನು ಊಹಿಸಿದೆ. ಆ ಬೆರಗಿಗೆ ಅನೇಕ ಕಾರಣಗಳಿರಬಹುದು. ಒಂದು, ಅಪರಿಚಿತನಾಗಿ, ಅನಾಮಿಕನಾಗಿ, ಅನಾಹುತನಾಗಿ ನಾನು ಇಲ್ಲಿಗೆ ಪ್ರವೇಶ ಮಾಡಿದ್ದೆ. ಮೇಲಾಗಿ ನಾನು ಇಲ್ಲಿಗೆ ಬರುವಾಗ ಮನುಷ್ಯ ರೂಪದಿಂದೇನೂ ಬಂದಿಲ್ಲ. ಆ ಬಳಿಕ ಇಲ್ಲಿಗೆ ಪ್ರವೇಶ ಮಾಡುವಾಗ ಅನುಮತಿಯನ್ನು ಪಡೆದಿಲ್ಲ. ಆ ಬಳಿಕ ಇಲ್ಲಿಗೆ ಪ್ರವೇಶ ಮಾಡುವಾಗ ಸಭಾ ಶಿಷ್ಟತೆಯ ಬಗ್ಗೆ ವಿಶೇಷವಾದಂಥ ಪರಿಕಲ್ಪನೆ ಇದ್ದು ನಾನು ಇನ್ನೂ ಅವಕಾಶ ಉಂಟೆ ಅಂತ ತುದಿಯಲ್ಲಿ ನಿಂತು ಯೋಚನೆ ಮಾಡಲಿಲ್ಲ. ಇದೆಲ್ಲವೂ ಆ ಬೆರಗುಗಳ ಒಂದು ಅಂಶವೇ ಆಗಿರಬಹುದು. ಆ ಬೆರಗಿಗೆ ಇದು ಕಾರಣಗಳಾಗಿರಬಹುದು. ಹಾಗೆಂದು ಇದಲ್ಲದೆ ಇನ್ನೊಂದು ಕಾರಣ ಇರಬಹುದಲ್ಲ. ಅದಾಗಿದ್ದರೆ ಮಾತ್ರ ನನ್ನ ಪ್ರತಿಕ್ರಿಯೆಯ ಕ್ರಮವನ್ನು ನಾನು ಬದಲಾಯಿಸುವುದಕ್ಕೆ ಯೋಚಿಸಬೇಕು. ಆ ಇನ್ನೊಂದು ಕ್ರಮ ಯಾವುದಿರ್ತಿತ್ತು ಅಂತ ನನ್ನ ತರ್ಕ ಅಂತ ಹೇಳಿದ್ರೆ, ತರುಚರನು ಒಂದು ನಿಕೃಷ್ಟ ಭಾವವೇ ಉದ್ದೀಪನಗೊಂಡು ತರುಚರನಾದಂತಹ ಶಾಖ ಮೃಗವಾಗಿರುವಂತಹ ಕಾಡಿನಲ್ಲಿ ಅಲೆಯುವ ವರ್ಗಕ್ಕೆ ಸಂಬಂಧಿಸಿದ ಇದರ ಜೊತೆಗೆ ವ್ಯವಹಾರ ಏನು ಎನ್ನುವ ಹಾಗಿನ ಜುಗುಪ್ಸೆಯಿಂದಲೋ ತಿರಸ್ಕಾರ ಭಾವದಿಂದಲೋ ನನ್ನ ಜೊತೆಗೆ ಯಾರು ವ್ಯವಹರಿಸುವ ಮನಸ್ಸು ಮಾಡುವುದಿಲ್ಲ ಅಂತ ಆದರೆ ಇದನ್ನು ಮಾತ್ರ ನಾನು ಪ್ರತ್ಯೇಕವಾಗಿ ಆಸ್ಥೆಯಿಂದ ಗಮನಿಸಬೇಕಾಗ್ತದೆ. ಹಾಗಾದರೆ ತರುಚರನು ಇವನೆನ್ನುತ್ತ ಮನ್ನಿಸದೇ ಇರಲು ಅದಕ್ಕೆ ಆಧಾರ ಸಿಗ್ತದೆ. ಯಾಕೆಂದರೆ ಶಿವ ಭಕ್ತನಾದಂತಹ ವೀರಮಣಿ ಸಿಂಹವಿಷ್ಟರವನ್ನು ಏರಿ ಮೋದದಿಂದ ಕುಳಿತಿದ್ದಾನೆ. ನಾನು ಮರುತಾತ್ಮಜ ಹೌದಲ್ಲ. ನನ್ನ ಹುಟ್ಟಿಗೂ ಮೂಲದಲ್ಲಿ ಒಂದು ದೇವತೆಯ ಅಂಶ ಸೇರಿಕೊಂಡಿದೆ ಅಲ್ಲ. ಆ ಕಾರಣದಿಂದ ನಾನು ಶಿಷ್ಟ ಪ್ರಜ್ಞೆಯನ್ನು ಉಲ್ಲಂಘಿಸಿ ವ್ಯವಹರಿಸುವ ಹಾಗಿಲ್ಲ. ಈ ಕಲಾಪವನ್ನು ಅಸ್ತವ್ಯಸ್ತಗೊಳಿಸುವ ಹಾಗೆ ಏನೇನೋ ವ್ಯವಹಾರ ಮಾಡುವ ಹಾಗಿಲ್ಲ. ಈ ವಿಶಿಷ್ಟವಾದಂತಹ ಭಾವದಿಂದ, ನಿರ್ಧಾರದಿಂದ ನನಗೆ ಒಟ್ಟಿನಲ್ಲಿ ಶತ್ರುಘ್ನನ ನೇಮಕವನ್ನು, ಮಾತನ್ನು ಈ ವೀರಮಣಿಗೆ ತಲುಪಿಸುವ ಹೊಣೆ ಉಂಟಲ್ಲ. ಹಾಗಾದರೆ ಮಾತಿಗೆ ಎಳೆಯುವುದು, ಅವ ಮಾತಿಗೆ ಇಳಿಯುವ ಹಾಗೆ ಮಾಡುವುದಕ್ಕೆ ನನಗಿರುವ ದಾರಿ ಏನು? ಏಕ ಕಾಲದಲ್ಲಿ ಎರಡನ್ನೂ ನಾನು
ಸಾಧಿಸಬೇಕು. ಒಂದು ಸಾಮಾನ್ಯ ನಿಕೃಷ್ಟ ವನ್ಯಜೀವಿ ಬಂದದ್ದು ಅಂತ ಭಾವಿಸಿದ್ದು ಹೌದಾದರೆ ಅದನ್ನು ಮತ್ತೆ ಪುರಸ್ಕಾರದ ಜಾಗದಿಂದ ತುಂಬುವ ಹಾಗೆ ಮಾಡಬೇಕು, ತಿರಸ್ಕಾರವನ್ನು ಹಿಂದಕ್ಕೆ ತಗೊಳ್ಳುವ ಹಾಗೆ ಮಾಡಬೇಕು. ಆ ಬೆರಗು ಎನ್ನುವುದು ಆ ಕಾರಣದಿಂದ ಆದರೆ ನಿರಸನಗೊಳ್ಳುವ ಹಾಗೆ ಮಾಡಬೇಕು. ಇನ್ನೊಂದು ರಾಮನ ಕಡೆಯಿಂದ ಬಂದಿರುವ ನಾನು ಶತ್ರುಘ್ನನಿಂದ ತಾತ್ಕಾಲಿಕವಾಗಿ ಈ ಉಪವೃತ್ತಿಯಲ್ಲಿ ನಿಯೋಜಿತನಾದ ಮೇಲೆ ನಾನೇನಾದರೂ ಸಣ್ಣವನಾದರೆ ರಾಮನ ವ್ಯಕ್ತಿತ್ವವನ್ನು ಸಣ್ಣದು ಮಾಡಿದಾಗ ಆಗ್ತದೆ. ಹಾಗಾದರೆ ರಾಮನಾತ್ಮ ಪ್ರತ್ಯಯವನ್ನು ಕಾಪಾಡುತ್ತಾ ನನ್ನ ಆತ್ಮಸಾಕ್ಷಿಗೂ ದ್ರೋಹವು ಬಾರದ ಹಾಗೆ ಎಚ್ಚರ ವಹಿಸುತ್ತಾ ವೀರಮಣಿಯ ಶೈವ ಸಭಾಮಂಡಲಕ್ಕೂ ದೋಷ ತಟ್ಟದ ಹಾಗೆ ಮೂರನ್ನು ಸಮನ್ವಯಗೊಳಿಸಿ ವಿಕೃತಿಯನ್ನು ನೀಡಿ ಸುಕೃತಿಯ ಭಾವದಿಂದ ನಾನವನ ಗಮನವನ್ನು ಸೆಳೆಯುವುದಕ್ಕೆ ನನಗಿರುವ ದಾರಿ ಒಂದೇ. ಕಾಮರೂಪಿಯಾದಂತಹ ನಾನು ಬಾಲವನ್ನು ವಿಸ್ತರಿಸಬಲ್ಲೆ, ಅದನ್ನು ಬಲವಾಗಿಯೂ ಬಳಸಬಲ್ಲೆ. ಇಲ್ಲಿ ಅದರ ಅವಶ್ಯಕತೆ ಇಲ್ಲದೆ ಇರುವುದರಿಂದ ಆ ವೀರಮಣಿಯ ಸಿಂಹ ವಿಸ್ತಾರಕ್ಕೆ ಸರಿಸಮಾನವಾಗಿ ಅವನ ಗಮನ ಈ ಕಡೆಗೆ ಸೆಳೆಯಲ್ಪಡುವ ಹಾಗೆ ಪ್ರತ್ಯೇಕವಾಗಿ ಎದ್ದು ಕಾಣಿಸುವ ಹಾಗೆ ವಾಲಾಸನವನ್ನು ಸುರುಳಿ ಸುರುಳಿಯಾಗಿ ಸುತ್ತಿ ಬಲಿದು ಅದರ ತುದಿಯಲ್ಲಿ ಮುದದಿಂದ ಇವನ ವರ್ತನೆಯನ್ನು ಅರ್ಥವಿಸಿಕೊಳ್ಳುವುದೇ ಕಷ್ಟ ಆಗಿ ಪರಿಣಮಿಸಿದರು. ಬಂದವ ಏನೋ ಉದ್ದೇಶವನ್ನಿರಿಸಿಕೊಂಡು ಬಂದವ ಆದ ಅವನ ಉದ್ದೇಶ ಪೂರ್ತಿಗಾಗಿ ಪ್ರಯತ್ನಿಸಿ ಮುಂದೆ ಸಾಗುತ್ತಾನೆ ಅನ್ನುವಂತಹ ಭಾವವನ್ನು ನಾನು ಒಂದು ಕ್ಷಣ ಹೊಂದಿದ್ದೆ. ಅಲ್ಲ, ಯಾವ ಕಾರ್ಯಕಾರಣಗಳ ಸಂಬಂಧವೂ ಇಲ್ಲದೆ ಹೀಗೆ ಬಂದವ ಹೌದಾದ ಅವನಷ್ಟಕ್ಕೆ ನೋಡಿ ತಿರುಗಿ ಆಮೇಲೆ ಹಿಂದೆ ಹೋಗ್ತಾನೆ ಅಂತ ಯೋಚಿಸಿದೆ. ಇದು ಎರಡೂ ಅಲ್ಲದೆ ಇದ್ದ ಒಂದು ಸ್ಥಿತಿಯಾಗಿ ಹೋಯಿತಾಗಿದೆ.